ಇದೊಂದು ಚೈನೀಸ್ ರೆಸಿಪಿ, ಚಿಲ್ಲಿ ಗೋಬಿ ರೆಸಿಪಿ. ಹಲೋ, ಬನ್ನಿ ಕುಕಿಂಗ್ ಮಾಡೋಣ. ಇದನ್ನು ಮಾಡೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ 1/2 ಕಪ್ಪಷ್ಟು ಮೈದಾ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು 1/2 ಕಪ್ಪಷ್ಟು ಕಾರ್ನ್ಫ್ಲವರ್ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1 ಟೀ ಸ್ಪೂನಷ್ಟು ನಾನಿಲ್ಲಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕಾದರೆ ಫುಡ್ ಕಲರ್ ಕೂಡ ಹಾಕೋಬೋದು. ಸೊ ನಾನಿಲ್ಲಿ ಫುಡ್ ಏನು ಕಲರ್ ಯೂಸ್ ಮಾಡಿಲ್ಲ. ಸೊ ಇದನ್ನು ಒಂದು ಥಿಕ್ ಸ್ಲರಿ ಬ್ಯಾಟರ್ ಥರ ಯೂಸ್ ಮಾಡ್ಕೋಬೇಕು. ಸೊ ನೋಡ್ಬೋದು, ಇಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಗೋಬಿ ಹಾಕ್ಕೊಂಡಿದ್ದೆ. ಗೋಬಿನ ನಾನಿಲ್ಲಿ ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳೆದು ಒಂದು 10 ನಿಮಿಷ ನೆನೆಸಿಟ್ಟಿದ್ದೆ. ಸೊ ಇದನ್ನು ಹಾಕ್ಕೊಂಡು ಇದಕ್ಕೆ ಒಂದು ಥಿನ್ನಾಗಿರುವಂಥ ಲೇಯರ್ ಕೋಟ್ ಆಗಬೇಕು ಇದಕ್ಕೆ. ಸೊ ಆ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇನ್ನೊಂದು ಕಡಾಯಿಗೆ 1 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಆಯಿಲ್ ಈ ಥರ ಸೀಸ್ನಿಂಗ್ ಮಾಡ್ಕೊಬೇಕು ಕಡಾಯಿ ಫುಲ್ಲು. ಇದಕ್ಕೆ ನಾನು ಚಾಪ್ ಜಿಂಜರ್ ಮತ್ತು ಗಾರ್ಲಿಕ್, ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮು ಮತ್ತು ಈರುಳ್ಳಿನ ಈ ಥರ ಕ್ಯೂಬಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಸಾತೆ ಮಾಡಿಕೊಂಡು ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್ ಮತ್ತು ಸ್ವಲ್ಪ ಸೋಯಾ ಸಾಸ್, ವಿನೆಗರ್ ಮತ್ತು ಟೊಮ್ಯಾಟೊ ಕೆಚಪ್ ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಕಾರ್ನ್ಫ್ಲವರ್ ಸ್ಲರಿ ಹಾಕ್ಕೊಂಡಿದ್ದೆ. 1 ಟೀ ಸ್ಪೂನ್ ಕಾರ್ನ್ಫ್ಲವರ್ಗೆ 1/2 ಕಪ್ಪಷ್ಟು ನೀರು ಹಾಕ್ಕೊಂಡು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಒಂದು ಗ್ರೇವಿ ಟೈಪ್ ಬಂದಾಗ ಫ್ರೈ ಮಾಡಿರುವಂತಹ ಗೋಬಿ ಹಾಕ್ಬಿಟ್ಟು 2 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಸಾತೆ ಮಾಡ್ಕೊಂಡ್ರೆ ಸಿಂಪಲ್ ಆ್ಯಂಡ್ ಯೂನಿಕ್ ಆಗಿರುವಂಥ ಈ ಒಂದು ಚಿಲ್ಲಿ ಗೋಬಿ ರೆಸಿಪಿ ರೆಡಿ ಆಗುತ್ತೆ. ಯಾರು ಹೊಸಗೆ ನನ್ನ ಚಾನಲ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.